ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ಕೂಡ 19ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊನೆಗೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ರು. ಈಗ ಹಬ್ಬಕ್ಕೆ ಜನವರಿ ತಿಂಗಳದು ಅಮೌಂಟ್ನ ಅವರು ಬಿಡುಗಡೆನ ಮಾಡಿದ್ರು. ಫೆಬ್ರವರಿ ತಿಂಗಳದು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂಥವರಿಗೆ ನಾನು ಏಪ್ರಿಲ್ 2ನೇ ವಾರದಲ್ಲಿ ಹಣ ಹಾಕ್ತೀನಿ ಅಂತ ಹೇಳಿದ್ರು. ಆಗಲೇ 2ನೇ ವಾರ ಕಂಪ್ಲೀಟ್ ಆಗಿದೆ. ಇನ್ನೂ ಕೂಡ 19ನೇ ಕಂತಿನ ಅಂದರೆ ಫೆಬ್ರವರಿ ತಿಂಗಳು ₹2,000 ಅಮೌಂಟ್ ಬಂದಿಲ್ಲ. ಇನ್ನು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ ಹಣ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. 19ನೇ ಕಂತಿನ ಹಣದ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ನಮಗೆ ₹2,000 ಅಮೌಂಟ್ ಸಿಗ್ತಿದೆ. ಒಟ್ಟು ₹18,000 ಸಿಕ್ಕಿದೆ. ಟೋಟಲ್ ಆಗಿ ₹36,000 ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರದ ಕಡೆಯಿಂದ ಉಚಿತವಾಗಿ ಸಿಕ್ಕಿದೆ. ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಸಹಾಯ ಅಂತೂ ಇದರಿಂದ ಆಗೇ ಇದೆ. ಹೌದು, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಕೆಲವರು ಫ್ರಿಡ್ಜ್ ತಗೊಂಡಿದ್ದಾರೆ, ಕೆಲವರು ಬೈಕ್ ತಗೊಂಡಿದ್ದಾರೆ, ಕೆಲವರು ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ, ಕೆಲವರು ಶಾಲೆಗಳಿಗೆ ಕೊಟ್ಟಿದ್ದಾನೆ ಅಮೌಂಟು. ಶಾಲೆಯಲ್ಲಿ ನೀರಿಂದು ಟ್ಯಾಂಕ್ನ ತಗೊಳ್ಳೋದಕ್ಕೆ ಅಥವಾ ನೀರಿನ ವ್ಯವಸ್ಥೆ ಮಾಡಿಸ್ಕೊಳ್ಳೋದಕ್ಕೆ. ನಾವು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಮನೆ ಸಂಸಾರಕ್ಕೋ ಒಂದು ಮೆಡಿಸನ್ಗೋ ಏನಕ್ಕೋ ಯೂಸ್ ಮಾಡ್ತಾ ಇರ್ತೀವಿ. ನೀವು ಅದೇ ರೀತಿಯಾಗಿ ಯೂಸ್ ಮಾಡ್ಕೊತಾ ಇದ್ದೀರಾ. ಅದೇ ರೀತಿಯಾಗಿ ಇಲ್ಲೊಬ್ರು ಮಹಿಳೆ ಏನು ಮಾಡಿದ್ದಾರೆ ಅಂದರೆ, ಅತ್ತೆ ಸೊಸೆ ಇಬ್ಬರು ಕೂಡ ಸೇರಿ ತಮ್ಮ 13 ತಿಂಗಳ 52,000 ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಿಟ್ಕೊಂಡ್ಬಿಟ್ಟು ಬೋರ್ವೆಲ್ನ ಕೊರೆಸಿದ್ದಾರೆ. ಚಿಕ್ಕಮಗಳೂರಲ್ಲಿ ನಡೆದಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ ಪುರ ತಾಲೂಕಿನ ಶೆಟ್ಟಿಕೊಪ್ಪ ಗ್ರಾಮದ ಜೇಮ್ಸ್ ಮತ್ತು ಜೆಸ್ಸಿ ದಂಪತಿ ತಮ್ಮ ಜಮೀನಿನಲ್ಲಿ ಬೋರ್ವೆಲ್ನ ಕೊರೆಸಿದ್ದಾರೆ. ಬೋರ್ವೆಲ್ ಇತ್ತು ಅಂದರೆ ನೋಡಿ, ನಿಮಗೆ ಏನಿಲ್ಲ ಅಂದರೂ ಜೀವನ ಮಾಡ್ಬೋದು. ನೀವು ಸಿಟಿಲೇ ಕೆಲಸ ಮಾಡಬೇಕು ಅಥವಾ ದುಡ್ಕೋಬೇಕು ಅನ್ನೋದೇ ಇರೋದಿಲ್ಲ. ನಿಮ್ಮ ಜಮೀನಿತ್ತು, ಜಮೀನಲ್ಲಿ ಬೋರ್ವೆಲ್ ಇತ್ತು, ನೀರಿನ ಸೌಲಭ್ಯ ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನೀವು ಪ್ರತಿ ತಿಂಗಳು 20,000 ರಿಂದ 30,000 ಆದಾಯನ ಮಾಡಬಹುದು. ಈ ಹಿಂದೆ 2 ಸಲ ಈ ಜಮೀನಲ್ಲಿ ಅವರು ನೀರನ್ನ ಕೊರೆಸಿದ್ರಂತೆ. ಆದರೆ 2 ಸಲ ಕೂಡ ನೀರು ಬಂದಿರಲಿಲ್ಲಂತೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿ ಮತ್ತೆ ಅವರು ಆಗಿದ್ದಾಗಲಿ ಇನ್ನೊಂದ್ಸಲ ಚೆಕ್ ಮಾಡಿಬಿಡೋಣ ಅಂದ್ಬಿಟ್ಟು 3ನೇ ಸಾರಿ ಬೋರ್ನ ಕೊರೆಸಿದ್ದಾರೆ. ಸೊ ಈಗ ಅವ್ರಿಗೆ 3 ಇಂಚು ನೀರು ಬಂದಿದೆ. ತುಂಬ ಖುಷಿನೂ ಕೂಡ ಪಟ್ಟಿದ್ದಾರೆ. ಜೊತೆಗೆ ಎನ್ಆರ್ ಪುರ ತಾಲೂಕು ಕಚೇರಿಯಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಆ ಮಹಿಳೆಯರು ಧನ್ಯವಾದ ಕೂಡ ತಿಳಿಸಿದ್ದಾರೆ. ಒಂದೊಳ್ಳೆ ಸುದ್ದಿ ಅಂತಾನೆ ಹೇಳಬಹುದು. ಬೋರ್ವೆಲ್ ಕೊರೆಸ್ಕೊಂಡಿದ್ದಾರೆ, ಜೀವನಕ್ಕೆ ಒಂದು ದಾರಿ ಆಯಿತು. ಬೋರ್ವೆಲ್ ಇತ್ತು ಅಂದರೆ ಲೈಫ್ ಲಾಂಗ್ ಅವರು ದುಡಿಬಹುದು. ಅದರೊಳಗಡೆ ಒಳ್ಳೆ ಆದಾಯ ಅಂತೂ ಕಂಡೇ ಕಾಣ್ತಾರೆ. ಗೃಹಲಕ್ಷ್ಮಿ ಯೋಜನೆ ಇದೆ, ಹಲವಾರು ಮಹಿಳೆಯರ ಜೀವನಕ್ಕೆ ದಾರಿದೀಪ ಕೂಡ ಆಗಿದೆ. ತುಂಬಾನೇ ಖುಷಿ ವಿಚಾರ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಲಾಭ ಪಡ್ಕೊಂಡಿದ್ರೆ ನಿಮಗೆ ಅದರಿಂದ ಯಾವ ರೀತಿ ಸಹಾಯ ಸಿಕ್ಕಿದೆ ಅನ್ನೋದನ್ನ ಇಷ್ಟ ಆಯಿತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ನೋಡಿ, ಇನ್ನು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ಟೆಕ್ನಿಕಲ್ ರೀಸನ್ಗಳಾಗಿತ್ತು. ಫೆಬ್ರವರಿ ತಿಂಗಳು ಅಮೌಂಟ್ನ ನಾನು ಏಪ್ರಿಲ್ 2ನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. 2ನೇ ವಾರದ ಕಂಪ್ಲೀಟ್ ಆಗಿದೆ. ಆದರೂ ಕೂಡ ನಾವು ಇನ್ನೂ ಹಣ ಹಾಕೋದಕ್ಕೆ ಆಗಿಲ್ಲ. ಅದಕ್ಕೆ ಏನೇನು ಪ್ರೋಸೆಸ್ ಆಗಬೇಕೋ ಆ ಎಲ್ಲ ಪ್ರೋಸೆಸ್ಗಳನ್ನ ಮಾಡ್ಕೊತಾ ಇದ್ದೀವಿ. ಅತಿ ಶೀಘ್ರದಲ್ಲಿ 2-3 ದಿನಗಳಲ್ಲೇ ನಿಮ್ಮ ಖಾತೆಗೆ ಹಣ ಹಾಕ್ತೀವಿ. ದಯವಿಟ್ಟು ವೆಯ್ಟ್ ಮಾಡಿ ಅನ್ನೋ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಮಹಿಳೆಯರು ಹಣ ಬಂದಿಲ್ಲ ಅಂತ ನಿರಾಸೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಮುಂದಿನ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ₹2,000 ಕೊಡ್ತಾರೆ. ಈಗಾಗಲೇ 18ನೇ ಕಂತಿಂದು ₹2,000 ಹಾಕಿದ್ದಾರೆ ಅಲ್ವಾ ಈ ತಿಂಗಳಲ್ಲಿ. ಸೊ ಇನ್ನೂ ₹2,000 ಬಂದರೆ ಒಟ್ಟು ₹4,000 ಆಗುತ್ತೆ. ಜೊತೆಗೆ 19ನೇ ಕಂತಿನ ಹಣ ಬಂತು ಅಂದರೆ 92 38,000 ಗೌರ್ಮೆಂಟ್ ಕಡೆಯಿಂದ ಬಂದಂಗಾಗುತ್ತೆ. ತುಂಬಾ ಖುಷಿ ವಿಚಾರ. ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ₹38,000 ಅಮೌಂಟ್ ಬರೋದು. ಈಗಾಗಲೇ ₹2,000 ಹಾಕಿದ್ದಾರೆ. ಇನ್ನು ₹2,000 ಮುಂದಿನ ವಾರದಲ್ಲಿ ನಿಮಗೆ 19ನೇ ಕಂತಿಂದು ಬರುತ್ತೆ. ಮಾರ್ಚ್ ತಿಂಗಳದ್ದು ನಿಮಗೆ ಮೇ ತಿಂಗಳಲ್ಲಿ ಅಮೌಂಟ್ ಬರುತ್ತೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿದೆ. ಒಟ್ಟಲ್ಲೇ ಗೃಹಲಕ್ಷ್ಮಿ ಹಣ ಲೇಟ್ ಆಯಿತು ಅಂತ ಕಾಯ್ತಿದ್ದಂಥ ಮಹಿಳೆಯರಿಗೆ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳಬಹುದು. ಸ್ವಲ್ಪ ಲೇಟ್ ಆದರೂ ಕೂಡ ಹಣ ಜಮೆ ಆಗುತ್ತೆ, ಬಟ್ ವೆಯ್ಟ್ ಮಾಡಬೇಕು ಅನ್ನೋ ಮಾಹಿತಿ ಸಿಕ್ಕಿದೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.